ರಾಗಿಣಿ, ಯಾಕೆ ಸುಮ್ಮನಾದೆ? ಲೆಕ್ಕ ಹೇಳು. ಇಬ್ರು ನಿಂತ್ಕೊಂಡು ಏನೇ ಮಾಡ್ತಿದ್ದೀರಾ? ಇದೇನು ಲೆಕ್ಕ ಇದೆಯೋ ಅದನ್ನು ತೋರಿಸಿ ಕೈ ತೊಳ್ಕೊಬಾರ್ದಾ? ಲೋ ಚೇತನ, ನೀನು ಹೋಗಿ ಒಂದ್ಸಲ ಲೆಕ್ಕ ನೋಡೋ. ಏನೋ ಗೋಲ್ಮಾಲ್ ನಡೆದಿದೆ ಅನ್ಸುತ್ತಾ? ಅದೆಲ್ಲ ಏನು ಬೇಡ, ಸುಮ್ಮನಿರಮ್ಮ, ಅವರೇ ನೋಡಿ ಹೇಳ್ತಾರೆ. ರೀ, ಇವರೆಲ್ಲ ಪೇಚಾಡ್ತಾ ನಿಂತಿರೋದು ನೋಡಿದ್ರೆ ಲೆಕ್ಕದಲ್ಲೇನೋ ವ್ಯತ್ಯಾಸ ಆಗಿರೋಗಿದೆಯಲ್ಲ. ಏ ರಾಗಿಣಿ, ಎಷ್ಟೊತ್ತೆ ಕಾಯೋದು? ನೀನೇನು ಲೆಕ್ಕ ಬರ್ದಿದೀಯಾ ಅಥವಾ ಖಾಲಿ ಬುಕ್ ಇಟ್ಕೊಂಡು ನಾಟಕ ಆಡ್ತಿದ್ಯಾ? ಬಂಗಾರಿ, ಇಲ್ಲಿ ಏನು ನಡೀತಾ ಇದೆ? ರಾಗಿಣಿ ಯಾಕೆ ಲೆಕ್ಕ ಕೊಡದೆ ಸುಮ್ಮನೆ ಇದ್ದಾಳೆ? ಎಲ್ಲರೂ ಇದ್ದಾರೆ ತಾನೇ? ಅಜ್ಜಿ, ಎಲ್ಲರೂ ಇದ್ದಾರೆ. ಆದ್ರೆ ಮಂತ್ರವಾದಿ ಅತ್ತೆ ಮಾತ್ರ ಲೆಕ್ಕ ಎಲ್ಲ ಸುಮ್ಮನೆ ನೆನ್ಪಿಟ್ಟಿದ್ದಾಳೆ. ಏನು ಮಾಡ್ತಾ ಇದ್ದೀರ ಅಲ್ಲಿ? ರಾಗಿಣಿ, ಅದೇನು ಲೆಕ್ಕ ಮಾಡಿದ್ರೆ ನಮಗೂ ತೋರ್ಸಮ್ಮ, ನಾವು ಸ್ವಲ್ಪ ಕಣ್ಣಾರೆ ನೋಡ್ತೀವಿ. ಇದು ನಮ್ಮ ಲೆಕ್ಕ. ನಾನು ಲೆಕ್ಕ ಕೊಡಬೇಕಾಗಿರೋದು ಅಜ್ಜಿಗೆ. ನಿಮ್ಗ್ಯಾಕೆ ಲೆಕ್ಕ ತೋರಿಸ್ಬೇಕು? ಇಷ್ಟಕ್ಕೂ ನಾನು ನಿಮ್ಗೆ ಲೆಕ್ಕ ತೋರಿಸಿದ್ರೆ ನಿಮ್ಗಳಿಗೇನು ಅರ್ಥ ಆಗುತ್ತೆ? ಒಬ್ಬ ಪ್ರೊಫೆಷ್ನಲ್ ಚಾರ್ಟೆಡ್ ಅಕೌಂಟ್ನ ಕರೆಸಿ ಲೆಕ್ಕನೂ ತೋರಿಸ್ತೀನಿ, ಆಡಿಟು ಮಾಡಿಸ್ತೀನಿ. ಏಯ್, ಏನೇ ನಿನ್ನ ಮಾತಿನ ಅರ್ಥ? ಲೆಕ್ಕ ನೋಡೋಕ್ಕೆ ನಮಗೂ ಹಕ್ಕಿದೆ. ಇಷ್ಟೊತ್ತು ಲೆಕ್ಕ ತೋರಿಸ್ತೀನಿ ಹಾಗೆ ಹೀಗೆ ಅಂತ ಹಾರಾಡ್ತಾ ಇದ್ದವಳು ಈಗ ಹಿಂದೇಟಾಗ್ತಾ ಇದೆಯಾ ಅಂದರೆ ಇದರಲ್ಲಿ ಏನೋ ಗೋಲ್ಮಾಲ್ ಇದೆ ಅಂತ ಅರ್ಥ ತಾನೆ? ಚಿಕ್ಕಮ್ಮ, ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡಿ. ಇಲ್ಲಿ ಯಾವ ಗೋಲ್ಮಾಲು ಆಗಿಲ್ಲ. ಓ ಹೌದಾ? ಹಾಗಿದ್ಮೇಲೆ ಲೆಕ್ಕದ ಪುಸ್ತಕನ ಯಾಕಮ್ಮ ಮುಚ್ಚಿಟ್ಕೊಂಡಿದ್ಯಾ? ಅದರಲ್ಲಿ ಏನಿದೆ ಅಂತ ತೆಗೆದು ಎಲ್ರಿಗೂ ತೋರ್ಸೋದು ತಾನೆ? ಏಯ್, ನೀನು ಯಾರೇ ಅದನ್ನ ಹೇಳೋಕ್ಕೆ? ನೀನು ಯಾರು? ಅತ್ತೆ ಅವಳಿಗೆ ಜವಾಬ್ದಾರಿ ಕೊಟ್ಟಿದ್ದಾರೆ, ಅದನ್ನು ಅವಳು ಸರಿಯಾಗಿ ನಿಭಾಯಿಸಿದಾಳೆ. ಅತ್ತೆ ಲೆಕ್ಕ ಕೇಳಿದ್ರೆ ಅದನ್ನು ಅವಳು ತೋರಿಸ್ತಾಳೆ. ಮತ್ತೆ ನಿಂದೇನು? ನೀನೇ ನಿನ್ನ ಸ್ವಂತ ದುಡ್ಡು ಕೊಟ್ಟಿದ್ಯಾ? ಏಯ್, ನಾನು ಯಾಕೆ ದುಡ್ಡು ಕೊಡ್ಲಿ? ಇದು ಜಾಯಿಂಟ್ ಫ್ಯಾಮಿಲಿ ಹೆಸರಲ್ಲಿ ನಡೆದಿರೋ ಖರ್ಚು. ಈ ಮನೆಗೆ ಮಗ ನನ್ನ ಗಂಡ ಇನ್ನೂ ಜೀವಂತವಾಗಿದ್ದಾನೆ. ನ್ಯಾಯವಾಗಿ ಹೇಳ್ಬೇಕು ಅಂದ್ರೆ ಎಲ್ಲ ಅಧಿಕಾರನೂ ನನ್ನ ಗಂಡನಿಗೆ ಸಿಗ್ಬೇಕಾಗಿತ್ತು. ಆದ್ರೆ ಮನೆ ಕಟ್ಟೋ ನೆಪದಲ್ಲಿ ಲಕ್ಷ ಲಕ್ಷ ದುಡ್ಡನ್ನ ನುಂಗಿ ನೀರು ಕುಡ್ದಿದ್ರ ಅಮ್ಮ ಮಗಳಿಬ್ರು. ಅಲ್ಲ ಕಣೆ, ನಾನು ಅವಳ ಕೇಳ್ತಾ ಇದ್ರೆ ನೀನ್ ಯಾಕೆ ಮಧ್ಯದಲ್ಲಿ ಮೂಗ್ ತೋರಿಸ್ಕೊಂಡ್ ಬರ್ತಾ ಇದೀಯಾ? ನೋಡು ನೋಡು, ಚೆನ್ನಾಗಿ ನೋಡು. ಅದು ಹಲ್ಮಿಡಿ ಶಾಸನ. ನೀನು ಅದನ್ನು ಓದ್ಬಿಟ್ರೆ ನಿನಗೆ ನಾನು ಸೆಲ್ಯೂಟ್ ಹೊಡೆದು ಬಿಡ್ತೀನಿ. ಅದಕ್ಕೆ ಲೆಕ್ಕ ಎಷ್ಟು ಸ್ಪಷ್ಟವಾಗಿದೆ, ಇದನ್ನ ಹೇಳ್ದೆ ಯಾಕೆ ಸುಮ್ಮನಿದ್ರಿ? ಅಪ್ಪ, ಸದ್ಯ ನಾನು ಬರ್ದಿದ್ದ ಲೆಕ್ಕ ಎಲ್ಲ ಅಳಿಸೋಗಿದೆ ಅನ್ಸುತ್ತೆ. ಇನ್ಮೇಲೆ ಈ ಥರ ದೊಡ್ಡ ಬುಕ್ಕಲ್ಲಿ ಏನೂ ಬರೆಯಲ್ಲ. ಅಜ್ಜಿ, ಅತ್ಗೆ ಲೆಕ್ಕನ ಕ್ಲಿಯರ್ ಆಗಿ ಬರ್ದಿದ್ದಾರೆ, ಓದ್ತೀನಿ. ಫೌಂಡೇಶನ್ಗೆ ಸಿಮೆಂಟ್ 500 ಮೂಟೆ, ಮರಳು 100 ಲೋಡ್, ಕಬ್ಬಿಣ 25 ಟನ್,
ಒಂದು ಅಕ್ಷರನೂ ಗೊತ್ತಾಗ್ತಿರ್ಲಿಲ್ಲ. ಇವಳು ಯಾಕೆ ತಡವರಿಸ್ದೆ ಓದ್ತಿದ್ದಾಳೆ? ನನಗೂ ಅದೇ ಗೊತ್ತಾಗ್ತಾ ಇಲ್ಲ ಶಶಾಂಕ್. ಅಜ್ಜಿ ಲೆಕ್ಕ ಏನೋ ಕರೆಕ್ಟ್ ಆಗಿದೆ, ಆದರೆ ಬೇಸ್ಮೆಂಟಿಗೆ ಇಷ್ಟೆಲ್ಲ ಖರ್ಚಾಗುತ್ತಾ ಅನ್ನೋದು ಸ್ವಲ್ಪ ಡೌಟು. ರೀ ಅದೇನಾಗಿದೆ ಅಂತ ಸ್ವಲ್ಪ ವಿಚಾರಿಸ್ಬಾರ್ದಾ? ನಿತ್ಯ ಕೊಡಮ್ಮ ಇಲ್ಲಿ, ಎಲ್ಲಿ ಏನಾಗಿದೆ ನೋಡೋಣ. ರಾಗಿಣಿ, ಅಕೌಂಟ್ಸ್ ಬುಕ್ ಯಾಕೆ ಕಿತ್ಕೊಂಡೆ? ಇವಳು ಇಷ್ಟು ಸಲೀಸಾಗಿ ಹೇಗೆ ಲೆಕ್ಕ ಓದ್ತಿದ್ದಾಳೆ ಅಂತ ನೋಡ್ಬೇಕಲ್ಲ. ನನ್ನ ಲೆಕ್ಕ ಇದೆ ಅಂತ ನೋಡ್ತಿದ್ದೀರಾ? ಅದನ್ನೆಲ್ಲ ವ್ಯಾನಿಷ್ ಮಾಡಿಬಿಟ್ಟಿದ್ದೀನಿ. ಪ್ಲೀಸ್ ಇನ್ಮೇಲೆ ಯಾವತ್ತೂ ನಿನ್ನ ಬುಕ್ಕಲ್ಲಿ ಬರೆಯಲ್ಲ. ಪ್ಲೀಸ್ ನನ್ನ ಬೈಬೇಡ. ಸದ್ಯಕ್ಕೆ ಈ ಲೆಕ್ಕದ ಪುಸ್ತಕ ನನ್ನ ಹತ್ರನೇ ಇರಲಿ. ಆ್ಯಕ್ಚುಲಿ ಎಷ್ಟು ಖರ್ಚಾಗಿದೆ, ಇಲ್ಲಿ ಲೆಕ್ಕ ಎಷ್ಟು ಬರೆದಿದ್ದೀರಾ, ಎಲ್ಲಿ ಏನು ಗೋಲ್ಮಾಲ್ ಆಗಿದೆ ಅಂತ ನಾನು ಚೆಕ್ ಮಾಡ್ತೀನಿ. ಅಜ್ಜಿ ಈ ಗೋಲ್ಮಾಲ್ ಅಂದ್ರೆ ಏನು? ಗೋಲ್ಮಾಲ್ ಅಂದರೆ ಮೋಸ ಮಾಡೋದು ಅಂತ. ಹೀಗೆ ಸುಮ್ಮನೆರು, ನಾನು ಆಮೇಲೆ ಹೇಳ್ತೀನಿ. ಗೋಲ್ಮಾಲ್ ಮಾಡೋದು ಅಂದ್ರೆ ಮೋಸ ಮಾಡೋದು ಅಂತನಾ? ನಾನು ಗೋಲ್ ಹೊಡೆಯೋದು ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಏ ಮಂತ್ರವಾದಿ ಅತ್ತೆ, ನೀನ್ ಗೋಲ್ಮಾಲ್ ಮಾಡಿದ್ಯಾ? ನಾನು ಲೆಕ್ಕದಲ್ಲಿ ಯಾವ ಗೋಲ್ಮಾಲು ಮಾಡಿಲ್ಲ. ದೊಡ್ಡ ಕನ್ಸ್ಟ್ರಕ್ಷನ್ ಅಂದಮೇಲೆ ಸ್ವಲ್ಪ ವೇಸ್ಟೇಜ್ ಬಂದೇ ಬರುತ್ತೆ. ಒಂದೆರಡು ಬೇಗ ಸಿಮೆಂಟ್ ಹೆಚ್ಚು ಕಮ್ಮಿ ಆದ್ರೂ ಅದನ್ನ ಯಾರು ಗೋಲ್ಮಾಲ್ ಅನ್ನಲ್ಲ. 1-2 ಸಿಮೆಂಟ್ ಮೂಟೆ ಆದರೆ ಪರವಾಗಿಲ್ಲ, 100 ಮೂಟೆ ಲೆಕ್ಕ ಯಾಮಾರಿಸಿದ್ರೆ ಅದು ಗೋಲ್ಮಾಲೆ ತಾನೆ. ಅಂದರೆ ಗೋಲ್ಮಾಲ್ ಆಗಿರೋದು ನಿಜ. ನಿತ್ಯ, ನೀನೇ ಸರಿಯಾಗಿ ಲೆಕ್ಕ ನೋಡು. ಇದೇನು ನೋಟನ್ನು ನೀರಲ್ಲಿ ಹಾಕೋ ಆಟಕ್ಕೆ ಕೆಟ್ಟು ಹೋಯ್ತಾ? ಎಷ್ಟು ದುಡ್ಡು ನೀರು ಪಾಲಾಗಿದೆ ಅನ್ನೋದನ್ನ ನಾನು ತಿಳ್ಕೋಬೇಕು. ಇದೇನಪ್ಪ ಇದು? ನೋಟನ್ನ ನೀರೊಳಗೆ ಹಾಕೋದು ಒಂದು ಆಟನ? ಗೊತ್ತೇ ಇರ್ಲಿಲ್ಲಲ್ಲಪ್ಪ. ಏ ರಾಗಿಣಿ, ರಾಗಿಣಿ ನಿಂತ್ಕೊಳೆ. ಅಜ್ಜಿ ಮಂತ್ರವಾದಿ ಅತ್ತೆ ಹೊಟ್ಟೋದ್ಲು. ಈ ಮಿಕ್ಕಿದರು ಹೋಗ್ತಾರೆ ಅಂತ ಕಾಣುತ್ತೆ. ಯಾರು ಹೋಗ್ತಿರೋದು? ಯಾರು ಹೋಗೋ ಹಾಗಿಲ್ಲ. ನನ್ನ ಮಾತು ಇನ್ನೂ ಮುಗಿದಿಲ್ಲ. ಅಣ್ಣ, ಏನು ಮಾಡೋದು? ಅಕ್ಕ ಸಿಟ್ಟು ಮಾಡ್ಕೊಂಡು ಹೊರಟೋದ್ಲು. ನನಗೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ.